ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ಈಗ ನೋಡಿರಂಗೆ ಇವತ್ತು ಹೊಸಬೆಳಕು ಟೂರ್ನಮೆಂಟ್ ನಡೀತಿದೆ. ಯಾವ ಲೈನ್ಗಳು ತಂದಿರೋಣ ಅಕ್ಕಿಗಳಿಲ್ಲಿ? ನಾವು ಇವಾಗ ರಾಕ್ಷಸಿ ಲೈನಲ್ಲಿ ಪಿಲಾಂಕ ಗಂಡು ತಂದಿದ್ದೀರಿ. ಇವೆರಡು ಪಿಲಾಂಕಗಳೇ, ಎರಡು ರಾಕ್ಷಸಿ ಲೈನಲ್ಲ ಅಕ್ಕಿಗಳು ಹಾಕಿರೋದಣ್ಣ. ಬಣ್ಣಗಳು ಬಣ್ಣ ಬಂದು ಗೇರುವಾ ಇದೆ, ಧೂಮಾರ್ ರೆಕ್ಟರ್ ಇದೆ, ಕಾಂಬಳ ಇದೆ, ಬೂರಿಗಳು ಜಾಸ್ತಿ ಇದೆ, ತಾರ ಇದೆ, ಚೀನಿ ಇದೆ. ಸೇಲಿಗೆ ಬ್ರೋ ತಾರಗಳು 916 ಗೋಲ್ಡಲ್ಲಿ ಮಾಡಿಸಿರೋದು. 2.5 ಗ್ರಾಮು ಸರ್ ಇದು. ನೋಡಿ ಅಕ್ಕಿ ಪ್ಯಾಟ್ರನ್ ನೋಡಿ, ಹಿಂಗೆ ಏರೋಡೈನಾಮಿಕ್ ಪ್ಯಾಟ್ರನ್ ಇರಬೇಕು. ಮುಂದ್ಗಡೆ ಹೈಟ್ ಇರಬೇಕು, ಹಿಂದ್ಗಡೆ ಸ್ಯಾಂಟ್ಲ್ ಇರಬೇಕು. ಇದು ಅಕ್ಕಿ ಇದೆಲ್ಲ ಇದು ಆಡಿರೋ ಅಕ್ಕಿ. ಏನು ಟೈಮ್ ಮಾಡಿದೆ ಇದು 12.25 ಅವರ್ 5 ವರ್ಷ ಈಗ ಅಕ್ಕಿ ಆಡಿದೆ. ಪ್ರತಿ ವರ್ಷನೂ ಆಡಿರೋಂಥ ಅಕ್ಕಿ. 12 ಗಾಡಿ ಗೆದ್ದಿರೋಂಥ ಅಕ್ಕಿ ಇದು. ತಾಮ್ರದ ಮೇಲ್ ಗಂಡು ಇದು. ಇದು ಸಪ್ಲಿಮೆಂಟ್ಸು ABC ಪ್ರಾಡಕ್ಟ್ಸ್. ಇದರಲ್ಲಿ 7 ಪ್ರಾಡಕ್ಟ್ ಬರುತ್ತೆ. 7 ಪ್ರಾಡಕ್ಟ್ಗೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಒಂದು ಮಲ್ಟಿವಿಟಮಿನ್ನು, ಒಂದು ಪ್ರೋಟೀನು, ಇನ್ನೊಂದು ಪ್ರಾಸ್ಪರಸ್ಸು ಕ್ಯಾಲ್ಶಿಯಮ್ಮು, ಒಂದು ಪ್ರೀಬಯೋಟಿಕ್ಸು, ಇನ್ನೊಂದು ಎಗ್ ಬೂಸ್ಟರ್ ಅಂತ, ಇದು ಫೀಮೇಲ್ಸಿಗೆ ಮಾತ್ರ, ಇನ್ನೊಂದು ಆ್ಯಕ್ಟಿವ್ ಐರನ್ನು, ಇದು ಇಮ್ಯುನಿಟಿ. ಎನ್ಆರ್ ಕಾಲೋನಿ ವೀರಭದ್ರೇಗೌಡರು ಅಕ್ಕಿಗಳು. ಅವ್ರು ತೀರೋದ್ಮೇಲೆ ಈ ಅಕ್ಕಿಗಳು ನಮಗೆ ಕೊಟ್ಟರು. ನಮ್ಮ ಹತ್ರ ಇವು ಮರಿ ಮಾಡಿಕೊಂಡು ಇವನ್ನೆಲ್ಲ ಲಾಂಗ್ ಆಡ್ತಿದೆ ಅಕ್ಕಿಗಳು. ಇದನ್ನ ಇಲ್ಲಿ ಶೋಗೆ ಅಂದ್ಬಿಟ್ಟು ಇವನ್ನ ತಂದಿದ್ದೀವಿ. ಇದು ಪೆಲಿಕನ್ ಕಂಪನಿ ಅಂತ. ಪೆಲಿಕನ್ ಕಂಪನಿದು ವೇರಿಯಸ್ ಪ್ರಾಡಕ್ಟ್ಸ್, ಹೈಫ್ಲೈ, ವರ್ಮಿಡೆಲ್ಲು, ಫಾಕ್ಸ್ ಫೈನ್, ಗೋಲ್ಡ್ ಫೈನ್, ಟ್ವಿಸ್ಟೋಬಿಟು, ಆಮೇಲೆ ಲಿವರ್ ಟಾನಿಕ್ಸ್. ಫ್ರೆಂಡ್ಸ್ ಇದು ಟೂರ್ನಮೆಂಟ್ ಬಂದವರಿಗೆಲ್ಲ ಲಕ್ಕಿ ಕೂಪನ್ ಮಾಡಿದ್ದಾರೆ ನಮ್ಮ ಚೇತನ್ ಬ್ರೋ ಅವರು. ಇದರಲ್ಲಿ ಗೆದ್ದವರಿಗೆ ಸುಮಾರು ಗಿಫ್ಟ್ ಇದೆ, ಯಾಕಂದ್ರೆ ನಾನು ಬರ್ದಿದ್ದೀನಿ ಇದರಲ್ಲಿ. ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ಈಗ ನೋಡಿರಂಗೆ ಇವತ್ತು ಹೊಸಬೆಳಕು ಟೂರ್ನಮೆಂಟ್ ನಡೀತಿದೆ. ಫಂಕ್ಷನ್ ಹೆಂಗೆ ನಡ್ಸ್ಕೊಡ್ತಿದ್ದಾರೆ ಮತ್ತು ಅಕ್ಕಿಗಳ ಕಲೆಕ್ಷನ್ಗಳು ಹೆಂಗೆ ಬಂದಿದ್ದಾವೆ ಅಂತ ಎಲ್ಲ ತೋರಿಸ್ಕೊಡೋಕ್ಕೋಸ್ಕರ ಹಾಸನಿಂದ ಬಂದಿದ್ದೀನಿ. ಹಾಗಾಗಿ ಈಗ ಫುಲ್ಲು ಡೀಟೇಲಾಗಿ ನಿಮಗೆಲ್ಲರನ್ನೂ ತೋರಿಸ್ಕೊಡ್ತೀನಿ. ಹಾಗಾಗಿ ಬನ್ನಿ ಹೋಗೋಣ. ಅಣ್ಣ ಯಾವ ಊರಿಂದ ಬಂದಿರೋದು? ಸರ್ ಅಲ್ಸೂರಿಂದ ಬಂದಿರೋದು. ಅಣ್ಣ ಅಕ್ಕಿಗಳು ಸೇಲಿಗಣ ಇಲ್ಲ ಮನೆ ಅಕ್ಕಿಗಳು? ಇಲ್ಲ, ಮನೆ ಅಕ್ಕಿಗಳು ಶೋಗ್ ಹಾಕಿರೋದು. ಶೋಗ್ ಹಾಕಿರೋದು. ಎಷ್ಟು ವರ್ಷದಿಂದ ನೀವು ಅಕ್ಕಿಗಳು ಬಿಡ್ತಾ ಇದ್ದೀರಣ್ಣ? ನಾವು ಒಂದು 30 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀರಿ. 30 ವರ್ಷದಿಂದ. ಯಾವ ಲೈನ್ಗಳು ತಂದಿರಣ್ಣ ಅಕ್ಕಿಗಳಲ್ಲಿ? ನಾವು ಇವಾಗ ರಾಕ್ಷಸಿ ಲೈನಲ್ಲಿ ಪಿಲಾಂಕ ಗಂಡು ತಂದಿದ್ದೀರಿ. ಇವೆರಡು ಪಿಲಾಂಕಗಳೇ, ಎರಡು ರಾಕ್ಷಸಿ ಲೈನ್ ಅಲ್ಲ ಇದು ಅಣ್ಣ? ಇದು ರಾಕ್ಷಸಿ ಲೈನ್ದೆ ಅವ್ರದ್ದೇ ಸೌಂದರ್ಯ ಬ್ರೀಡು. ಸೌಂದರ್ಯ ಸೌಂದರ್ಯ ಅಂತ. ಇದು ಅಂದ್ರೆ ಇವೇನು ಸೇಲಿಗಲ್ಲ, ಒಟ್ನಲ್ಲಿ ಶೋ ಎಲ್ಲ ಶೋಗ್ ಇಟ್ಟಿರೋದು ಅಷ್ಟೇ. ಶೋಗ್ ಇಟ್ಟು ನಾವು ಅಣ್ಣ ಇದಿರೋದು ಕೆಳಗೆ. ಇವು ನಮ್ದು ಈ ಗಂಡು ಜಾಕಿ ಧೂಮ ಲೈನ್ ಅಂತ, ನಮ್ಮ ತಂದೆ ಅವ್ರದ್ದು ಹಳೆ ಲೈನ್ ಅದು. ಇಲ್ಲೇ ಬಿಡೋ ಮೇಲೆ ನಮ್ಮ ತಂದೆ ಅವ್ರದ್ದು ಲೈನು ಜಾಕಿ ಧೂಮ ಅಂತ. ಅಣ್ಣ ಇವರೇ ಅಣ್ಣ? ಇವರೇ ನಮ್ಮ ತಂದೆ. ಅಣ್ಣ ಅವ್ರ ರೇಗ್ದಾರ್ಗಳು? ಅವು ಮೋಟ್ಕನಹಳ್ಳಿ ರೇಗ್ದಾರ್ಗಳು. ಓಕೆ ಓಕೆ ಅಣ್ಣ. ಚೆನ್ನಾಗಿದಾವಣ್ಣ ಅಕ್ಕಿಗಳು, ಚೆನ್ನಾಗಿದಾವೆ ಅಕ್ಕಿ. ಬೋರಿಗಳು
ನೀವು ಎಲ್ಲಿಂದ ಬಂದಿರೋದಣ್ಣ? ಸರ್ ಇಲ್ಲಿ ಬೆಂಗಳೂರು KP ಅಗ್ರಹಾರ ಅಂತ ಮಾಗಡಿ ರೋಡ್ ಹತ್ರ. ಅಣ್ಣ ಅಕ್ಕಿಗಳು ಇವು ಮನೆ ಕಲೆಕ್ಷನ್ಸಾ ಇಲ್ಲ ಎಲ್ಲ ಮನೆ ಕಲೆಕ್ಷನ್. ಅಣ್ಣ ಒಂದೊಂದು ಲೈನೇಜ್ ಬಗ್ಗೆ ಹೇಳ್ಕೊಡಿ ನನಗೆ. ಸರ್ ಇದೆಲ್ಲ ಹೊಸದಾಗಿ ನಾವು ಇವಾಗ ಸೆಟ್ ಮಾಡಿದ್ದೀವಿ. ಇನ್ನು ಲೈನೇಜ್ ಅಂತ ಒಟ್ಟಾರೆ ಯಾವ್ಯಾವ ಅಕ್ಕಿಗಳು ಹಾಕಿರೋದಣ್ಣ ಬಣ್ಣಗಳು? ಬಣ್ಣ ಬಂದು ಗೇರ್ವಾ ಇದೆ, ಧೂಮಾರ್ ರೆಗ್ದರ್ ಇದೆ, ತಾಮ್ರಲ್ ಇದೆ, ಬೂರಿಗಳು ಜಾಸ್ತಿ ಇದೆ, ತಾರ ಇದೆ, ಚೀನಿ ಇದೆ, ಜಾಕ್ ಇದೆ. ಎಲ್ಲ ಶೋಗಣ, ಸೇಲಿಗೆ ಯಾವೂ ಇಲ್ಲ. ತುಂಬ ಚೆನ್ನಾಗಿದೆ ಅಣ್ಣ ಅಕ್ಕಿಗಳು. ಸರ್ ಇದು ಸಪ್ಲಿಮೆಂಟ್ಸು ABC ಪ್ರಾಡಕ್ಟ್ಸ್ ಇದು. ಇದರಲ್ಲಿ 7 ಪ್ರಾಡಕ್ಟ್ ಬರುತ್ತೆ. 7 ಪ್ರಾಡಕ್ಟ್ಗೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಒಂದು ಮಲ್ಟಿವಿಟಮಿನ್ನು, ಒಂದು ಪ್ರೋಟೀನ್ನು, ಇನ್ನೊಂದು ಪ್ರಾಸ್ಪರಸ್ಸು ಕ್ಯಾಲ್ಶಿಯಮ್ಮು, ಒಂದು ಪ್ರೀಬಯೋಟಿಕ್ಕು, ಇನ್ನೊಂದು ಎಗ್ ಬೂಸ್ಟರ್ ಅಂತ, ಇದು ಫೀಮೇಲ್ಸಿಗೆ ಮಾತ್ರ, ಇನ್ನೊಂದು ಆ್ಯಕ್ಟಿವ್ ಐರನ್ನು, ಇದು ಇಮ್ಯುನಿಟಿ. ಈ ಕಾಂಬೋ ಯೂಸ್ ಮಾಡೋದ್ರಿಂದ ನಿಮ್ಮ ಬರ್ಡ್ಸು ತುಂಬ ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ವಿಸಿಬಲ್ ರಿಸಲ್ಟ್ಸ್ ನಿಮ್ಗೊಂದು 2 ರಿಂದ 3 ತಿಂಗಳಲ್ಲಿ ಕಾಣಿಸುತ್ತೆ. ನೀವು ಒಳ್ಳೆ ರಿಸಲ್ಟ್ಸ್ ಇದೆ, ಒಳ್ಳೆ ಡ್ರಾಬ್ಯಾಕ್ ಇದೆ ನಿಮಗೆ. ಅಣ್ಣ ಇವು ನಿಮ್ಮದು ನಂಬರ್ ಹೇಳಿ ಹೆಂಗೆ? ನನ್ನ ನಂಬರ್ ಬಂದ್ಬಿಟ್ಟು 9880206848. ನನ್ನ ಹೆಸರು ಶ್ರೀ ಪಿಜನ್ ಸಪ್ಲಿಮೆಂಟ್ಸ್ ಅಂತ, ಅರವಿಂದ್ ಅಶ್ವಮೇಧ ಲಾಫ್ಟ್. ಅರವಿಂದ್ ಅಶ್ವಮೇಧ. ಓಕೆ ಅಣ್ಣ, ಅಂದರೆ ಇವೆಲ್ಲ ಸಪ್ಲಿಮೆಂಟು ಕಾಂಬೋ ಆಫರು? ಕಾಂಬೋ ಆಫರ್. ಕಾಂಬೋ ಟೈಪು. ಈ ಕಾಂಬೋ 50 ml ಕಾಂಬೋ ಬಂದು 800 ರುಪೀಸು. ಇವತ್ತು ಟೂರ್ನಮೆಂಟ್ ಆಫರ್ ಇದು. ಸರಿ, 30 ml ಬಂದು 500 ರುಪೀಸ್ ಇದೆ. ಅಂದರೆ ಅಕ್ಕಿಗಳು ಜಾಸ್ತಿ ಮೊಟ್ಟೆ ಗಿಟ್ಟೆ ಹಿಡ್ದಿರೋದು ಮತ್ತೆ ಓವರ್ ಆಲ್ ಹೆಲ್ತ್ ನಿಮಗೆ ಊಟದಲ್ಲಿ ಸಿಗದೇ ಇರೋಂಥ ಪೌಷ್ಟಿಕಾಂಶಗಳು ಏನೇನು ಕೊರತೆ ಇರುತ್ತೋ ಅದೆಲ್ಲ ಇದು ಫುಲ್ಫಿಲ್ ಮಾಡುತ್ತೆ ನಿಮಗೆ ಇದು ಯೂಸ್ ಮಾಡೋದ್ರಿಂದ. ಈ ಒಂದೊಂದು ಪ್ರಾಡಕ್ಟು ಒಂದೊಂದು ವೈಶಿಷ್ಟ್ಯತೆ ಇದೆ. ಓಕೆ ಓಕೆ ಅಣ್ಣ. ನಮಸ್ಕಾರ ಸ್ನೇಹಿತರೆ. ಹೇಳಿ ಅಣ್ಣ. ಇವತ್ತು ಬಂದು ಎಲ್ಲ ಹೊಸ ಬೆಳಕು ಟೂರ್ನಮೆಂಟ್ ಬಂದಿದ್ದೀರಾ. ಇವತ್ತು ಚೆನ್ನಾಗಿ ಎಲ್ಲರೂ ಅಕ್ಕಿಗಳು ಶೋ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಟೂರ್ನಮೆಂಟ್ ಸಹ ಇದನ್ನು. ಇವತ್ತು ವಿಶ್ವದಲ್ಲಿ ಇದೊಂದು ಮಹಾ ಮಹತ್ವದಂಥ ದಿನ. ಎಲ್ಲರೂ ಇಲ್ಲಿ ಶೋಕದರಗಳೆಲ್ಲ ಬಂದು ಅಕ್ಕಿಗಳನ್ನು ನೋಡ್ಬೋದು. ಒಳ್ಳೆ ಒಳ್ಳೆ ಟೈಮ್ ಮಾಡಿದಂಥ ಅಕ್ಕಿಗಳು ಕೂಡ ಶೋ ಮಾಡಿದ್ದಾರೆ, ಎಲ್ಲ ನೋಡ್ಬೋದು. ಮತ್ತೆ ದೊಡ್ಡ ಅಕ್ಕಿಗಳ ಇಲ್ಲ ಆಡಿರೋ ಅಕ್ಕಿಗಳ? ಇದೆಲ್ಲ ಇದು ಆಡಿರೋ ಅಕ್ಕಿ. ಏನ್ ಟೈಮ್ ಮಾಡಿದೆ? ಇದು 12.25 ಅವರ್ 5 ವರ್ಷ ಅಕ್ಕಿ ಆಡಿದೆ. ಪ್ರತಿ ವರ್ಷನೂ ಆಡಿರೋಂಥ ಅಕ್ಕಿ. 12 ಗಾಡಿ ಗೆದ್ದಿರೋಂಥ ಅಕ್ಕಿ ಇದು. ತಾಮ್ರಲ್ ಮೇಲ್ ಗಂಡು ಇದು. ಇದು ಅಣ್ಣ ರೆಗ್ದರ್? ಇದೆಲ್ಲ ಗುರುಮೂರ್ತಿ ಅವರ ಅಕ್ಕಿಗಳು, ರೆಗ್ದಾರ್ಗಳು, HMT ರೆಗ್ದಾರ್ಗಳು ಇವೆಲ್ಲ. ಅಣ್ಣ ಇನ್ನೊಂದು ರೆಗ್ದರ್ ಇದೆ. ಅದು ಅಲ್ಲ, ಅದೇ HMT. ಇದು ಒಂದೇ ಜಾತಿಗಳೇ, ಎರಡು ಒಂದೇ ಜಾತಿಗಳು. ನೀವು ಎಲ್ಲಿಂದ ಬಂದಿರೋದಣ್ಣ? ನಾವು SK ಚಂದ್ರ ಅಂತ, ಇಂದಿರಾನಗರದಿಂದ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ ಮೀಟ್ ಆಗಿದ್ದಕ್ಕೆ. ತುಂಬ ಒಳ್ಳೆ ಅಕ್ಕಿಗಳು ತೋರಿಸಿ, ಇನ್ನೂ ಒಳ್ಳೆ ಅಕ್ಕಿಗಳಿದಾವೆ ಇಲ್ಲಿ. ಒಂದು ಕಡೆಯಿಂದ ಹೋಗೋಣ. ಇಲ್ಲ ನಮ್ಮ ಬ್ರದರ್ ಒಬ್ರು ತಾರಾ ಜೊತೆಗಳು ಇಟ್ಟಿದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ. ಬ್ರೋ ಎಲ್ಲಿಂದ ಬಂದಿರೋದು? ಕುಮಾರಸ್ವಾಮಿ ಹೇಳಿ ಬ್ರೋ. ಕುಮಾರಸ್ವಾಮಿ ಲೇಔಟಿಂದ ಸರ್. ಮನೆ ಅಕ್ಕಿಗಳ ಬ್ರೋ ಇಲ್ಲ ಸೇಲಿಗ? ಮನೆ ಅಕ್ಕಿ ಸೇಲ್ಗೆ. ಸೇಲಿಗೆ ಬ್ರೋ. ತಾರಾಗಳು? ಹಾಂ, ತಾರ. ಹೆಸರು ಬ್ರೋ ನಿಮ್ಮದು? ಬ್ರೋ ವರುಣ್ ಅಂತ. ದಾವಡಿ ಹೆಸರು ಬ್ರೋ? ಟಸ್ಕಾ ಲಾಫ್ಟ್ ಅಂತ. ಬ್ರೋ ಇದು ರೈಟ್ ಕರೆಕ್ಟ್ ರೈಟ್ ಏನು ಹೇಳ್ತಿದ್ದೀರಾ? 15K ಸರ್. 15ನಾ? ಫ್ರೆಂಡ್ಸ್, ಈಗ ಇಲ್ಲಿ ಡಿಮ್ಯಾಂಡೆಡ್ ಮಾರಿ ಸಚಿನ್. ಬನ್ನಿ ಇಲ್ಲಿ ಸ್ವಲ್ಪ ಮಾತಾಡಿ. ಹೆಂಗೆ ಫುಲ್ಲು ನಡಕ್ಸ್ತಾ ಇದ್ದೀರಾ ಎಲ್ಲ ಕಡೆನೂ? ಈಗ ಶೇಕ್ ಮಾಡ್ರಿ ಫ್ರೆಂಡ್ಸ್. ನೋಡಿ, ಹಾಸನ್ ಮಾರಿ ಸಚಿನ್ ಅವ್ರು ಬಂದಿದ್ದಾರೆ. ಬೂರಿ ಗಂಡು ಅಕ್ಕಿ ಬಗ್ಗೆ ಹೇಳಿ ಹೆಂಗೆ ಸರ್. ಇದು ದೊಡ್ಡ ಗಂಡು, 3.5 ವರ್ಷ ಇದು. ಈ ಪಟ್ಟ ಬಂದ್ಬಿಟ್ಟು 4 ಕಲ್ಲಿ ಪಟ್ಟ, ಇದು 2 ಕಲ್ಲಿ ಪಟ್ಟ. ಇವು ಒರಿಜಿನಾಲಿಟಿ ತೆಗಿಯೋವಷ್ಟರಲ್ಲಿ 12ನೇ ಪಟ್ಟ ಒರಿಜಿನಲ್ ಬಂತು. 12ನೇದು, ಇದು 13ನೇದು. 12 ಪಟ್ಟ ಮಾಡ್ಸಿದೀನಿ ಈ ಗಂಡಲ್ಲಿ. 12 ಕಲರ್ ಬಂದವೆ. ರೋಷನ್ ಬಂದೈತೆ, ಸಬ್ಜಾ ಬಂದೈತೆ, ತಿರುವಾಲ್ ಬಂದೈತೆ, ರೋಷನ್ ತಿರಾವಾಲ್ ಬಂದೈತೆ, ಬೂರಿ ಬಂದೈತೆ, ತಾಮ್ರೇಲ್ ಬಂದೈತೆ, ಕಾಸ್ನಿ ಬಂದೈತೆ, ಮತ್ತೆ ಇಂಗ್ಲಿಷ್ ತಾಮ್ರೇಲ್ಗಳು ಬಂದವೆ. ವೆರೈಟಿ ಕಲರ್ ಬಂದವೆ. ಕಣ್ಣು ಬಂದ್ಬಿಟ್ಟು ಅನಾರಿ ಬಂದೈತೆ, ಲೈಟ್ ಪಿಂಕ್ ಅನಾರಿ ಬಂದೈತೆ, ಆಮೇಲೆ ಡಾರ್ಕ್ ಪಿಂಕ್ ಅನಾರಿ ಬಂದೈತೆ, ಕಳಂಕ ಬಂದೈತೆ, ಮತ್ತೆ ಒಡಕ್ಲ ಕಣ್ಣು ಬಂದವೆ, ಎಲ್ಲ ತರ ಬಂದೈತೆ, ಗೋಲ್ಡ್ ಶೇಡ್ ಬಂದೈತೆ. ಈಗ ನೆಕ್ಸ್ಟ್ ಹೆಣ್ಣು ಚೇಂಜ್ ಮಾಡಿದ್ರೆ ಯಾವ ತರ ಬರ್ಬೋದು ಅಂತ ನೋಡಕ್ಕೋಸ್ಕರ ಈ ಶೋ ಮುಗಿದ್ಮೇಲೆ ಹೆಣ್ಣು ಹಾಕಿ ಬೇರೆ ಮರಿ ಮಾಡಿಸ್ಬೇಕು. ಈ ದೊಡ್ಡ ಗಂಡು ಬಂದ್ಬಿಟ್ಟು 11 ಲಕ್ಷದ ಗಂಟ ಕೇಳೋರೆ. ಈ ಚಿಕ್ಕ ಪಟ್ಟ 50,000 ಗಂಟ ಕೇಳೋರೆ. ದೊಡ್ಡ ಪಟ್ಟ ಬಂದ್ಬಿಟ್ಟು 1 ಲಕ್ಷದ ಗಂಟ ಕೇಳೋರೆ ಅಟ್ ಪ್ರೆಸೆಂಟ್. ಇದೆ ನೋಡಿ ದೊಡ್ಡ ಗಂಡು ಇದು. ಇದೇ ಗಂಡು ನೋಡಿ. ಅದು ಕಾಲಿಗೆ ಗೋಲ್ಡ್ ರಿಂಗ್ ಹಾಕಿದೆ. ಬಾ ಬಾ. ಇದೆ ನೋಡಿ ಸರ್ ದೊಡ್ಡ ಗಂಡು. ಇದು ರೈಟ್ 10 ಲಕ್ಷ ಅಂತ ಹೇಳ್ತಿದ್ರಿ, ಅದು ಹೆಂಗೆ ಏನು ಸರ್? ಇದು ಬಂದ್ಬಿಟ್ಟು
ನಮ್ಮ ಹಾಸನಲ್ಲಿ ವಲ್ಲಭಾಯ್ ರೋಡಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಪಣಿ ಮತ್ತೆ ಪ್ರದೀಪ ಅಂತ, ಅವ್ರು ಬಂದ್ಬಿಟ್ಟು 4 ಲಕ್ಷಕ್ಕೆ ಕೇಳಿದ್ರು. ಆಮೇಲೆ ಟಿಪ್ಪು ಟೂರ್ನಿಮೆಂಟ್ ನಡೆಸ್ತಾರೆ ನದೀಮ್ ಭಾಯ್ ಅಂತ, ಅವರು ಬಂದ್ಬಿಟ್ಟು 4.5 ಲಕ್ಷಕ್ಕೆ ಕೇಳಿದ್ರು. ಆಮೇಲೆ ನಮ್ಮ ಸಗ್ಗು ಅಂತ ಇದ್ದಾರೆ ಶಿಖರಾದಾವಡಿ, ಅವ್ರು ಬಂದು 6.5 ಲಕ್ಷಕ್ಕೆ ಕೇಳಿದ್ರು. ಆಮೇಲೆ ನಮ್ಮ ಮಾಂಗಿಲಾಲ್ ಅಂತ ಇದ್ದಾರೆ ಹಾಸನಲ್ಲಿ, ಅವರು 8 ಲಕ್ಷಕ್ಕೆ ಕೇಳವ್ರೆ. ಆಮೇಲೆ ನಮ್ಮ ಮೈಸೂರು ಚಾಮುಂಡೇಶ್ವರಿ ದಾವಡಿ ಪರಾಟ ಮಧು ಅವರು, ಅಂಬಿ ಅವರು, ಆನಂದ್ ಅವರು, ಅವರು 5 ಲಕ್ಷದ ಗಂಟೆ ಕೇಳಿದ್ರು. ಪಟ್ಟ 50,000 ಗಂಟ ಕೇಳವ್ರೆ. ಆಮೇಲೆ ಈಗ ಅಟ್ಟು ಪ್ರೆಸೆಂಟು ಡೆಲ್ಲಿ ಅವ್ರು ಯಾರೋ ಒಬ್ರು ನಮ್ಮ ಪ್ರವೀಣ್ ಅಂತ ಇದ್ದಾರೆ, KSRTC ಕೆಲಸ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು 10 ಲಕ್ಷಕ್ಕೆ ಇದು ವ್ಯಾಪಾರ ಮಾಡಿಸಿದ್ರು. ಆಮೇಲೆ ಮರಿಗಳು ಕೊಡಿ, ದೊಡ್ಡದು ಕೊಡಿ ಅಂದ್ರು. ಇಲ್ಲ ಸರ್ ನಾನು ಯಾವ್ದು ಕೊಡಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ. ಅದಾದ್ಮೇಲೆ ಈಗ 11 ಲಕ್ಷಕ್ಕೆ ಕೇಳೋರೆ. ನಮ್ಮ ಫ್ರೆಂಡು ಡೈರಿಲಿದ್ದಾರೆ ಮಧು ಅಂತ, ಅವ್ರ ಕೈಲಿ ಫೋನ್ ಮಾಡಿಸಿದ್ರು, ಹೊಯ್ಸಳದಾವಡಿ ಚೇತು ಅಂತ ಇದ್ದಾರೆ, 11 ಲಕ್ಷ ಕೊಡ್ತೀವಿ ಕೊಡಿ ಸರ್ ಈ ಗಂಡು ಅಂದ್ರು. ಇಲ್ಲ ನಾನು ಶೋಗ್ ಹಾಕೋವರೆಗೂ ಯಾವ್ದು ಅಕ್ಕಿ ಕೊಡಲ್ಲ ಅಂತ ಹೇಳಿ ಯಾವ್ದು ಇದೆಯಾ? ಕೊಡ್ತೀವಿ ಸರ್, ನಮ್ ರೇಟಿಗೆ ಬಂದ್ರೆ ಕೊಡ್ತೀವಿ. ಏನ್ ರೇಟ್ ಹೇಳ್ತಿದ್ರ ನಿಮ್ದು? ಈಗ ದೊಡ್ಡ ಗಂಟು 11 ಲಕ್ಷದ ಗಂಟ ಕೇಳವ್ರೆ. ಅಲ್ಲ ನಿಮ್ ರೈಟು ಸರ್ ನಾನೀಗ ಪಟ್ಟಗಳು ಕೊಡ್ತೀನಿ, ದೊಡ್ಡದೇನು ಕೊಡಲ್ಲ ಅಂತಂದ್ರೆ ಈಗ ಅದ್ರಲ್ಲಿ ಎಷ್ಟೋ ತಾರ ಐತೆ, ಏನಾರ ಐತೆ, ಅದು ಇದು ಅಂತ ಎಲ್ಲ ಮಾತಾಡೋರು ಜನಗಳು. ಅದ್ರಲ್ಲಿ ಲೈನ್ ಮಾಡಿ ಬಿಡ್ಬೇಕು ಅಂತ ನನಗೆ ಆಸೆ. ಮಾನಂಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಮಾಡ್ತಿದ್ದೆ ಅದಕ್ಕಿನ್ನ. ಒಟ್ನಲ್ಲಿ ಅದ್ರಲ್ಲಿ ಅಕ್ಕಿ ಬಿಡ್ಬೇಕು, ಅಕ್ಕಿ ಬಿಡ್ಬೇಕು, ಜಾತಿ ಮಾಡ್ಬೇಕು, ಇಟ್ಕೋಬೇಕು. ನಮ್ಮ ಹತ್ರನೂ ಮನೇಲಿ ಒಂದು 700 ಕಲೆಕ್ಷನ್ಸ್ ಇಟ್ಟೀನಿ, ಬಟ್ ಇವು ಇದಾವೆ. ನಾನು 2001ರಿಂದ ಶೋಕ್ ಮಾಡ್ತೀನಿ, 2001ರಿಂದ ಕಲೆಕ್ಷನ್ ಮಾಡ್ತೀನಿ ಅಕ್ಕಿಗಳು. ಈಗ ಶೋಕಿಗೆ ಬಂದ್ರೆ ಇದು ಅಪ್ಪ, ಇದು ಮಗ. ಸರ್ ಈ ಗಂಟಲ್ಲಿ ಒಂದು ತಾಮ್ರಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಂದು ಸಬ್ಜಾ ಹೆಣ್ಣು ಬಂದಿತ್ತು ಸರ್. ಆ ಸಬ್ಜಾ ಹೆಣ್ಣಿಗೆ ಒಂದು ಸಬ್ಜಾ ಗಂಡು ಹಾಕ್ಬಿಟ್ಟು ನಮ್ಮ ಶಿಷ್ಯನ ಮನೇಲಿ 10 ಗಂಟೆ 11 ಗಂಟೆ ಎಲ್ಲ ಆಡೋವೆ ಸರ್. ಅಂದ್ರೆ 15 ದಿವಸ ಎಷ್ಟು ದರ್ಶು ಅಂತ ಅಲ್ಲೇ ಇದ್ರಲ್ಲಿ ಇದ್ದಾನೆ ಚನ್ನಪಟ್ಟಣದಲ್ಲಿ, ಅವ್ರ ಮನೇಲೆ ಪಟ್ಟಿದ್ರು ಪಟ್ಟ ಆಡ್ತು ಸರ್. ನನಗೆ ಲಾಸ್ಟ್ ಇಯರ್ ಹುಷಾರಿರ್ಲಿಲ್ಲ, ಎಲ್ಲ ಅಕ್ಕಿಗಳು ಅಲ್ಲಿ ಇಲ್ಲಿ ಚಲ್ಲಾಪಿಲ್ಲಿ ಆದ್ವು. ಈಗೆಲ್ಲ ಮತ್ತೆ ತಗೊಂಬಂದು ಕಲೆಕ್ಷನ್ಸ್ ಮಾಡಿ ಇಟ್ಟಿನಿ. ನಾವು ಸುಮಾರು ಇನ್ಸ್ಟಾಗ್ರಾಮ್ ಅಲ್ಲಿ 80,000 ಶರ್ಟ್ 1 ಕೋಟಿ ಓರಿ ಕೇಳ್ತಿದ್ವಿ. ಅಕ್ಕಿ ಶೋಕಿಲ್ ಫಸ್ಟ್ 10 ಲಕ್ಷದ ಅಕ್ಕಿ ಕೇಳ್ತೇವೆ ನೋಡಿ. ನಾನು ಹೇಳೋದು ಏನ್ ಗೊತ್ತಾ ಸರ್, ಈಗ ಒಂದು ಓಮಾರು 14 ಕೋಟಿ 15 ಕೋಟಿ 8 ಕೋಟಿಗೆಲ್ಲ ಸೇಲ್ ಆಗ್ತವೆ. ಅಟ್ಲೀಸ್ಟ್ ನಮ್ ಗ್ರೇ ಬಾಜು ಒಂದು 10 ಲಕ್ಷಕ್ಕೆ ಸೇಲ್ ಆಗ್ಬಾರ್ದ ಸರ್? ಕೇಳೋದು ಅವ್ರ ಕೆಪಾಸಿಟಿ ಸರ್, ಕೊಡೋದು ಬಿಡೋದು ನಮ್ ಕೆಪಾಸಿಟಿ. ಇದೇ ಗಂಡಲ್ಲ? ಇದೇ ಗಂಡು ಸರ್, ಇಲ್ಲೇ ಇದೆ ನೋಡಿ. ಬಾ ತೆಗ್ದೇನ ತೋರ್ಸಕ್ಕಾಗತ್ತಾ ಸರ್? ತೆಗೆದ್ರೆ ನೋಡ್ಬೋದಾ? ನೋಡ್ತೀರಾ? ನೀವೇ ತೋರಿಸಿ ಹಿಡ್ಕೊಂಡು, ನಾವೇ ಹಿಡ್ಕೊಳಲ್ಲ. ಇದೇ ನೋಡಿ ಸರ್ ದೊಡ್ಡ ಗಂಡು ಸರ್. ಇನ್ನೊಂದೇನು ಅಂದ್ರೆ, ನಾನು ಯಾವ ಅಕ್ಕಿಗಳಿಗೂ ರೆಕ್ಕೆ ಹೊಡೆಯಲ್ಲ ಸರ್. ದೊಡ್ಡ ಅಕ್ಕಿ ಇರ್ಲಿ, ಪಟ್ಟಗಳಿರ್ಲಿ, ಯಾವಾರ ಇರ್ಲಿ, ರೆಕ್ಕೆ ಏನು ಹೊಡೆಯಲ್ಲ. ಅಂದ್ರೆ ರೆಕ್ಕೆ ಹೊಡೆದ್ರೆ ಅಕ್ಕಿಗಳು ಮಂಕಾಯ್ತವೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಡಿಸೀಸ್ ಬೇಗ ಅಟ್ಯಾಕ್ ಆಗುತ್ತೆ ರೆಕ್ಕೆ ಹೊಡೆದ್ರೆ. ಆಮೇಲೆ ಮಾಯ ಬೇಗ ಹೋಗುತ್ತೆ. ರೆಕ್ಕೆ ಇದ್ದಷ್ಟು ಅಕ್ಕಿ ಹೆಲ್ತಿ ಆಗಿರ್ತವೆ, ಚೆನ್ನಾಗಿರ್ತವೆ, ಒಳ್ಳೆ ಆಕ್ಟಿವ್ ಆಗಿರ್ತಾವೆ ಸರ್. ನನ್ನ ಮನೇಲಿ ಮೇನ್ ಅಕ್ಕಿಗಳಿಗೆ ಯಾಕೂ ರೆಕ್ಕೆ ಹೊಡೆಯಲ್ಲ. ಸ್ವಲ್ಪ ಹಂಗೆ ಹಿಂದೆ ತಿರ್ಸಿ ಅಕ್ಕಿ ಫೋಟೋ ಅಕ್ಕಿ ನೋಡಿ ಸರ್, ಇದು 916 ಗೋಲ್ಡ್ ಅಲ್ಲಿ ಮಾಡಿಸಿರೋದು, 2.5 ಗ್ರಾಮು ಸರ್ ಇದು. ನೋಡಿ ಅಕ್ಕಿ ಪ್ಯಾಟ್ರನ್ ನೋಡಿ, ಹಿಂಗೆ ಏರೋಡೈನಾಮಿಕ್ ಪ್ಯಾಟ್ರನ್ ಇರಬೇಕು, ಮುಂದ್ಗಡೆ ಹೈಟ್ ಇರಬೇಕು, ಹಿಂದ್ಗಡೆ ಸ್ಯಾಂಟ್ಲ್ ಇರಬೇಕು. ಇದು ನೀವು ಎಲ್ಲಿ ಪರ್ಚೇಸ್ ಮಾಡಿದ್ದು ಸರ್? ಇದು ನಮ್ಮ ಮನೇಲಿ ಹುಟ್ಟಿಲ್ಲ ಸರ್, ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ನನಗೆ ತುಂಬಾ ಬೇಕಾಗಿರೋನು ತೈಬ್ ಅಂತ. ಅವನ ಮನೇಲಿ ಸಣ್ಣ ಪಟ್ಟ ಸರ್. ಇದ್ರ ಅಪ್ಪ ಅಮ್ಮ ಎಲ್ಲ ಅವ್ರ ಹತ್ರ ಇದೆಯಾ? ಅವ್ರ ಹತ್ರ ಇದೆಯಾ ಇಲ್ವಾ ಗೊತ್ತಿಲ್ಲ ಸರ್. ಚಿಕ್ಕ ಪಟ್ಟ ಇಂದ ಕೇಳ್ತಿದ್ದೆ ಸರ್. 5 ಕಲ್ಲಿ ಪಟ್ಟ ಆದಾಗ ಇದಕ್ಕೆ ಡಿಸೀಸ್ ಅಟ್ಯಾಕ್ ಆಗ್ಬಿಡ್ತು. ಅವಾಗ ಏನ್ ಮಾಡ್ದೆ, ಅಣ್ಣ ಸುಮಾರು ವರ್ಷದಿಂದ ಸುಮಾರು ದಿವಸದಿಂದ ಕೇಳ್ತಿದ್ಯಲ್ಲ, ತಾಂಡೋಗೋಣ ಬಂದಿ ಅಂತಂದ. ಇದನ್ನ ತಗೊಂಬಂದು ಇದನ್ನ ರೆಡಿ ಮಾಡಿ, ಇದನ್ನ ಹೆಣ್ಗಳು ಹಾಕೊಂಡು ಜಾತಿ ಮಾಡಿ, ಆಮೇಲೆ ಇದನ್ನೆಲ್ಲ ಈ ಅಕ್ಕಿಗೋಸ್ಕರ ಅಂದ್ರೆ ಸುಮಾರು ಖರ್ಚು ಮಾಡಿದ್ದೀನಿ ಸರ್ ನಾನು. ಕಣ್ಣು ಬಿಸಿಲಿದ್ರೆ ಚೆನ್ನಾಗಿ ಕಾಣುತ್ತೆ ಸರ್. ಬಿಸಿಲಿಗೆ ಬಿಟ್ಟಿಲ್ಲ ಸರ್ ಈ ಅಕ್ಕಿನ. ಬೆಳಕಲ್ಲಿ ಬಿಸಿಲಲ್ಲಿ ಚೆನ್ನಾಗಿ ಕಾಣುತ್ತೆ. 2 ವರ್ಷದಿಂದ ನಾನು ಬಿಸಿಲಿಗೆ ಬಿಟ್ಟಿಲ್ಲ ಸರ್. ಇದು ಇದೇ ಮೇಲೆ ಹಾಕೊಂಡ್ಬಿಟ್ಟಿರ ಕಣ್ಣು ಹಿಂಗ್ ತಿರ್ಸಿ ಹಿಂದೆ ಸರ್. ಅಕ್ಕಿದೆ ಶರ್ಟು, ಇದು ಈ ಕಡೆ ರೈಟ್ ಸೈಡ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಕಣ್ಣು. ಫ್ರೆಂಡ್ಸ್, ಅಕ್ಕಿಗೆ ಬೋನ್ಸರ್ ಇಟ್ಕೊಂಡ್ ಬಂದಿರೋದು ಅಣ್ಣವರು. ಸರ್ ಬೋನ್ಸರ್ ಇಬ್ರು ಬೋನ್ಸರ್ ಬಂದಿರೋದು. ಇದೇ ನೋಡಿ ಅಕ್ಕಿ, ನಂದೊಂದು ಫೋಟೋ.
ಸರ್ ರೆಕ್ಕೆ ಇದ್ರು ನೋಡಿ ಸರ್ ಫ್ರೀ ಆಗಿ ಎಲ್ಲೂ ಹಾರಲ್ಲ, ಅಷ್ಟು ಕ್ಲೋಸ್ ಆಗಿರುತ್ತೆ. ಮತ್ತೆ ನಾನು ಹಿಂಗ್ ಸುಮ್ನೆ ಬಿಟ್ಕೊಂಡ್ರೆ ಸಾಕು ಸರ್, ಹಿಂಗ್ ತೋರ್ಸಿದ್ರೆ ಸಾಕು ಸೀದಾ ನನ್ನ ಹೆಗ್ಲು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಫುಲ್ ಎಲ್ಲೂ ಹೋಗಲ್ಲ, ಫುಲ್ಲು ಕ್ಲೋಸು ನನಗೆ. ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ? ಏನ್ ಸರ್? ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆ 10 ಗಂಟೆಗೆ ಬಂದ್ವಿ ಸರ್. ಸರ್ 3 ಬರ್ಡ್ಸ್ ತಂದಿರೋದು ಇದಿನ್ನು 3.5 ವರ್ಷ, ಇನ್ನು 10-15 ವರ್ಷ ಇದ್ರಲ್ಲಿ ಮರಿ ಮಾಡಿಸ್ಬೋದು. ಒಟ್ನಲ್ಲಿ ಇದ್ರ ಪಟ ಈ ವರ್ಷ ನೆಕ್ಸ್ಟ್ ವರ್ಷ ಸೀಲಿ ಬಿಡ್ಬೇಕಂತ ಈ ವರ್ಷ ಬಿಡಕ್ ಈಗ ಅಲ್ಲೇ ಜನವರಿ ಆಯ್ತು ಸರ್. ಈಗ ಡಿಸೆಂಬರ್ ಜನವರಿ ಇನ್ನೇನು 2 ದಿವಸ ಇದೆಯಲ್ಲ ಸರ್. ಈ ಸತಿ ಜೊತೆ ಹಾಕ್ತೀನಿ, ನೆಕ್ಸ್ಟ್ ತಿಂಗಳು ಜೊತೆ ಹಾಕ್ಬಿಟ್ಟು ಜೊತೆ ಹಾಕ್ಬಿಟ್ಟು ಈ ವರ್ಷನೇ ರನ್ನಿಂಗ್ ಬಂದ್ರೆ ಪಟ್ಟಗಳು ಈ ವರ್ಷನೇ ಬಿಡ್ತೀನಿ. ರನ್ನಿಂಗ್ ಬಂದಿಲ್ಲ ಅಂದ್ರೆ ಮುಂದಿನ ವರ್ಷ ಕಂಪಲ್ಸರಿ ಗ್ಯಾರಂಟಿ ಆಗಿ ಬಿಡ್ತೀನಿ. ಚೆನ್ನಾಗಿ ಬಿಟ್ಟು ತೋರಿಸಿ ಪಟ್ಟಗಳು ತೋರಿಸ್ತೀನಿ ತಡೀರಿ ಸರ್. ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ ಬ್ರದರ್, ಹಿಂದೆ ಬನ್ನಿ. ಸರ್ ಇದನ್ನು 4 ಕಲ್ಲಿ ಪಟ್ಟ ಅಂತ ಯಾರು ನಂಬ್ತಾರ ಸರ್? ಯಾರು ನೋಡಿದ್ರು ಇದು 3 ವರ್ಷದ ಗಂಡಿರಂಗೈತೆ, 5 ವರ್ಷದ ಗಂಡಿರಂಗೈತೆ. ಕಳ್ಳಿ ನೋಡ್ಕೊಳ್ಳಿ ಸರ್, ಈಗ ಎಕ್ಸಾಕ್ಟ್ 4 ಕಳ್ಳಿ ಸರ್. ಇದ್ರದೇ ಮಗ, ಇದ್ರದೇ ಸ್ವಂತ. ತಾಯಿ ಯಾವ್ದು ಹಾಕಿದ್ರಿ? ತಾಯಿ ಬಂದ್ಬಿಟ್ಟು ಬೂರಿ ಎಣ್ಣೆ ಹಾಕಿದ್ದೆ ಸರ್. ಇದು ಒರಿಜಿನಲ್ ತೆಗಿಯೋ ವರ್ಷಲ್ಲಿ 12ನೇ ಪಟ್ಟ ಬಂದಿದೆ ನೋಡಿ. ಒರಿಜಿನಲ್ ತಿರಿ ನೋಡ್ರಿ, ಬಾಲ ನೋಡ್ರಿ, ಮತ್ತೆ ಚೆಸ್ಟ್ ನೋಡ್ರಿ. ಕುರ್ಜಾಗಿ ಈಗ ಕುರ್ಜು ಪಾಕಾಗಿರೋ ಸರ್. ಇದು ಕಣ್ಣು ಅಪ್ಪನ ಥರನೇ ತಿರುಗುತ್ತೆ, ಸ್ವಲ್ಪ ಲೇಟು. 1 ದಸ್ತ 1.5 ದಸ್ತ ಆದ್ಮೇಲೆ ತಿರುಗುತ್ತೆ. ಇದೇನೋ ಬಿಡ್ಬೇಕಂತಿದ್ರೆ? ಇಲ್ಲ ಸರ್, ಇದು ನಾನು ಒರಿಜಿನಲ್ ಮಾಡಿ ಇಟ್ಕೊಂಡಿದ್ದೀನಿ ಜಾತಿಗೆ. ಇದು ನೋಡಿ ಸರ್, ಏರೋ ಡೈನಾಮಿಕ್ ಪ್ಯಾಟ್ರನ್, ಅಕ್ಕಿ ನಿಲ್ಲ ಗತ್ ನೋಡಿ, ಬಾಡಿ ಪ್ಯಾಟ್ರನ್ ನೋಡಿ, ಸಿಂಗಲ್ ಟೈಲು, ಒಳ್ಳೆ ಬಣ್ಣ, ಒಳ್ಳೆ ಕಣ್ಣು, ಬುಲ್ಡೆ ನೋಡಿ ಸರ್ ಹೆಂಗಿದೆ, ಒಳ್ಳೆ ಸೈಜು ಬುಲ್ಡೆ. ಆಮೇಲೆ ಪ್ಯಾಟ್ರನ್ ವೈಸು ಸರ್, ಇದರಲ್ಲಿ ಡಬಲ್ ಚೆಸ್ಟು ಬರ್ತವೆ ಗಂಡಲ್ಲಿ, ಸಿಂಗಲ್ ಚೆಸ್ಟು ಬರ್ತವೆ ನೋಡ್ರಿ. ಇದು ಈ ಕಡೆ ಸೈಡ್ ಎಲ್ಲ ಬ್ರಾಡ್ಗರಿ 10, 9, 8 ಬ್ರಾಡ್ಗರಿ. ಈ ಕಡೆ ಎಲ್ಲ ಬ್ಲೇಡ್ ಗರಿ 3, ಇದೆಲ್ಲ ಬ್ರಾಡ್ಗರಿ. ಇದರಲ್ಲಿ ಇದೆಷ್ಟೇ ಪಟ ನೀವು ಮಾಡಿಸಿರೋದು? ಇದು ಸರ್ ಇದು ಬಂದ್ಬಿಟ್ಟು 12ನೇ ಪಟ್ಟ, ಅದು 13ನೇ ಪಟ್ಟ. ಫಸ್ಟ್ ಇಂದ ಮಾಡಿಸಿದ ಪಟಗಳು ಬಿಟ್ಟಿದ್ದೀರಾ? ಇಲ್ಲ ಇಟ್ಟಿದ್ದೀನಿ ಸರ್ ಮನೇಲಿ. 4 ಏನೋ ಸತ್ತೋಗವೆ, ಇನ್ನೊಂದು 6 ಪಟ್ಟ ಇದಾವೆ ಸರ್ ಮನೇಲಿ. ಬರೋಣ ಮನೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡೋಣ. ಈ ಪಟ್ಟ ತೋರಿಸ್ತೀನಿ ತಡೀರಿ ಸರ್, ಚಿಕ್ಕ ಪಟ್ಟ. ಆಮೇಲೆ ಸರಿ ಓಕೆ, ನೋಡ್ಕೊಂಬನ್ನಿ. ಸರಿ ನಾನು ನನ್ನ ಹೋಗೋದು ಲೇಟ್ ಆಗುತ್ತೆ, ಹಂಗಾಗಿ ಹೋಗಿ ಬನ್ನಿ ನೀವು. ಫೋನ್ ಮಾಡಿ, ನಾನು ಇನ್ನೂ ಹೋಗೋದು ಲೇಟ್ ಆಗುತ್ತೆ ಸರ್. ಬನ್ನಿ, ಇದು ನೋಡಿ ಸರ್. ಇಲ್ಲ ಇದು ಅದಾದ್ಮೇಲೆ ಆಗಿರೋ? ಇಲ್ಲ ಅದಾದ್ಮೇಲೆ ಇದು ನೋಡ್ರಿ, ಫುಲ್ಲು ಬ್ಲೇಡ್ ಗರಿ. ಆಮೇಲೆ ತಿರಿ ನೋಡಿ ಎಷ್ಟು ಕರುವಾಗಿದೆ, ಹಿಂಗೆ ಕ್ರಾಸ್ ಇರಬೇಕು ತಿರಿಗಳು. ಆಮೇಲೆ ಈ ಅಕ್ಕಿಲಿ ಇನ್ನೊಂದೇನು ವಿಶೇಷತೆ ಅಂದ್ರೆ ನೋಡಿ, ಈ ರೆಕ್ಕೆಲು ಡೈಮಂಡ್ ಶೇಪ್ ಇತ್ತಾ ತುದಿಲಿ, ಇಲ್ಲಿ ನೋಡಿ ಸರ್, ಆಯ್ತಾ? ಬಾಲ್ದಲ್ಲೂ ನೋಡ್ಕೊಳ್ಳಿ, ಇಲ್ಲೂ ತುದಿ ಶೇಪು ಡೈಮಂಡು. ಆ ಥರ ಬಂದರೆ ಒಳ್ಳೆ ಕ್ವಾಲಿಟಿ ಅಕ್ಕಿ. ಇದು ನೋಡಿ ಸರ್, ಇದು ಬಂದ್ಬಿಟ್ಟು ಸಿಂಗಲ್ ಚೆಸ್ಟ್ ಅಕ್ಕಿ. ಇದು ಕಣ್ಣು ನೋಡಿ ಸರ್, ಅಪ್ಪನ ಥರ ಕಣ್ಣು ಬರುತ್ತೆ ಇದು ಪಕ್ಕ. ಈಗ 2 ಕಲ್ಲಿ ಪಟ್ಟ ಸರ್. ಇದು ಕರೆಕ್ಟಾಗಿ ಗೊತ್ತಾಗಲ್ಲ, ಅದೇ ದೊಡ್ಡದಾದ್ಮೇಲೆ ಬರುತ್ತೆ, ಕಣ್ಣು ತಿರುಗ್ಬೇಕು ಸರ್. ಇನ್ನು ಹುಟ್ಟಿದಾಗ ಕಳಂಕ ಟೈಪ್ ಇರ್ತವೆ. ಫೋಟೋ ತಾಳಿ ಸರ್, ಬಿಡಿ ಇಟ್ಕೊಳ್ಳಿ, ಆಮೇಲೆ ಆರ್ಗಿರೋದು ಇದ್ರೊಳಗೆ. ಇನ್ನೇನಾರ ಡೌಟ್ ಇದ್ರೆ ಕೇಳಿ ಸರ್. ಆಮೇಲೆ ಇನ್ನೊಂದು ವಿಚಾರ ಸರ್, ಈ ಅಕ್ಕಿಲಿ ನಾನು ಯಾರಿಗೂ ಜಾತಿ ಒಂದು ಪುಕ್ಕನ್ನು ಹೊರಗಡೆ ಕೊಟ್ಟಿಲ್ಲ. ಸುಮ್ನೆ ಎಲ್ಲಾರು ನನ್ನ ಹತ್ರ ಇದಾವೆ ಅಂತ ಸೇಲ್ ಮಾಡ್ತಾವ್ರೆ. ಇದಕ್ಕೆ ಇನ್ನೊಂದು ಹೆಸರು ಹಾಸನಲ್ಲಿ ಇಟ್ಟವ್ರೆ, ಹೆಸರು ಹೇಳ್ಬೇಕು ನೀವು. ಏನಂತ? ಪಿಚಾಚಿ ಅಂತ. ಅದ್ ದೊಡ್ಡ ಗಂಡಿಗೆ ಅದೇ ಹೆಸರು ಸರ್, ಪಿಚಾಚಿ ಲೈನ್. ಅಂದ್ರೆ ಸಣ್ಣ ಹುಡುಗನಿಂದ ಆ ಲೈನ್ ಬಗ್ಗೆ ಹೇಳಿ, ನಾವು ಎಲ್ಲೂ ಕೇಳಿಲ್ಲ. ಫಸ್ಟ್ ನಿಮ್ ಬಾಯಲ್ಲಿ ಅಲ್ಲೇ ಕೇಳಿರೋದು ನಾವು. ಆ ಲೈನ್ ಹೆಂಗೆ ಹೆಸರು ಸರ್? ಇದು ಬಂದ್ಬಿಟ್ಟು ಫೋಟೋ ನಮ್ ರಮೇಶ್ ಬಾಬು ಸರ್ ಇದಾರೆ ಬೆಂಗಳೂರವರು, ಅವ್ರಿಗೆ ಕಳ್ಸಿದ್ದೆ. ಅವ್ರು ಅಂದ್ರು ನನ್ನ ಹತ್ರ ಒಂದು 40 ವರ್ಷದ ಹಿಂದೆ ಒಂದಿತ್ತು ಪಿಚಾಚಿ ಅಂತ ಹೇಳ್ಬಿಟ್ಟು ಆ ಗಂಡು ಅಂತ. ಅದಕ್ಕೆ ಆ ಗಂಡಿನ ಹೆಸರು ಇದಕ್ಕೆ ರನ್ನಿಂಗ್ ಆಯ್ತು. ಅವರು ಹೇಳಿದ್ಮೇಲೆ ಅಕ್ಕಿಗೆ ಹೆಸರುನೇ ಇದು. ಫಸ್ಟ್ ಏನಂತ ಕರಿತಿದ್ರಿ ನೀವು? ಫಸ್ಟ್ ಬೂರಿ ಅಂತ. ಆಮೇಲೆ ಈ ಅಕ್ಕಿ ತಂದಾಗ ಸರ್ ಸ್ಟಾರ್ಟಿಂಗ್ ಎಲ್ಲ ರೇವಾಲು
ಅದ್ ಹಂಗೆ ಇದು ಹಿಂಗೆ ಅಂತ ಏನೇನೋ ಹೇಳಿದ್ರು ಸರ್ ಯಾರು ಏನಾರ ಹೇಳ್ಕೊಳ್ಳಿ ನಮ್ ಶೋಕಿ ನಾವು ಮಾಡ್ಬೇಕು ಸರ್. ಏನಂತೀರಾ ಸರ್? ಓಕೆ ಅಕ್ಕಿಗಳ ಸೇಲ್ಗ ಇಲ್ಲ ಮನೆ ಅಕ್ಕಿಗಳ? ಇಲ್ಲ, ಇದು ಶೋಗ್ ಮಾತ್ರ. ಶೋ ಮಾತ್ರ. ಹಾ, ಯಾವ ಸೇಲಿಗಿಲ್ಲ, ಒಟ್ಟಿನಲ್ಲಿ ಮನೆ ಇಲ್ಲ, ಅಕ್ಕಿಗಳು ಶೋ ತರಿಸಿದ್ದೀರಾ? ಮಾತ್ರ. ಇದು ಹೇಳಿ ಅಣ್ಣ, ಇದು ತಾಮ್ರಲ್ಲು ಇದು ಯಾವ ಅಣ್ಣ ತಾಮ್ರಲ್? ಇದು ತಾಮ್ರಲು. ಇದು ಒಂದು ನಗಿನ ತಾಮ್ರಲ್ ಅಂತಾರೆ. ನಮ್ಗೆ ಮಾರತಳ್ಳಿ ರಂಜಿತ್ ರೆಡ್ಡಿ ಅವ್ರು ಕೊಟ್ಟಿದ್ದು 12 ವರ್ಷದ ಹಿಂದೆ. ಅದ್ರ ಮಗ ಇದು. ಇದಕ್ಕೆ 11 ವರ್ಷ. ಇದು ಚಿಕ್ಕಬಳ್ಳಾಪುರ ಸೈಡ್ ಅಕ್ಕಿ ಇದು. ಇದು ಅಣ್ಣ ರೆಗ್ಯುಲರ್ ಅಮ್ಮ ಬಂದು ಅದು, ಅಪ್ಪ ಬಂದು ಗುಲ್ದಾರು ಅಣ್ಣ. ಇದು ರೆಗ್ಯುಲರ್. ಇದು ಬಂದು ಗೌಡ್ರು, ವೀರಭದ್ರೇಗೌಡ್ರು ಅಂತ ಅವ್ರ ಜಾತಿ. ಕಾಲನಿ ವೀರಭದ್ರೇಗೌಡ್ರು ಅಕ್ಕಿಗಳು. ಅವ್ರು ತೀರೋದ್ಮೇಲೆ ಈ ಅಕ್ಕಿಗಳು ನಮಗ್ ಕೊಟ್ರು. ನಮ್ಮ ಹತ್ರ ಇವು ಮರಿ ಮಾಡ್ಕೊಂಡು ಇದರಲ್ಲೆಲ್ಲ ಲಾಂಗ್ ಆಡ್ತಿದೆ ಅಕ್ಕಿಗಳು. ಇದನ್ನ ಇಲ್ಲಿ ಶೋಗೆ ಅಂದ್ಬಿಟ್ಟು ಇವನ್ನ ತಂದಿದ್ದೀವಿ ಅಷ್ಟೇ. ಇದು ಚಿಕ್ಕುಲ್ದಾರ್ ಲೈನ್ ಅಂತಾರೆ ಅವರು. ಅವ್ರ ಮನೇಲಿ ಚಿಕ್ಕುಲ್ದಾರ್ ಲೈನ್ ಅಂದ್ಬಿಟ್ಟು ಅದ್ರ ಊಟಗಳು, ಅದ್ರ ಮರಿ, ಇದ್ರ ಮರಿ ಇದು. ಇದು ಇನ್ನೊಂದು ಅವ್ರ ಮನೇಲಿ ದೊಡ್ಡ ತಾಮ್ರಲ್ ಅಂತ ಇತ್ತು, ಅದ್ರ ಮರಿಗಳು. ಅಕ್ಕಿಗಳು ತುಂಬಾ ಚೆನ್ನಾಗಿದೆ ಅಣ್ಣ. ಅಣ್ಣ ನಿಮ್ಮ ಹೆಸರು? ವಿನಯ್ ಅಂತ. ಬ್ರದರ್, ಈಗ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದ್ದೀರಾ, ಅವುಗಳ ಬಗ್ಗೆನೂ ಹೇಳಿ ಬ್ರೋ. ಎಕ್ವಿಪ್ಮೆಂಟ್ಸ್, ಆಕ್ಸೆಸರೀಸ್ ಇದೆ, ಮತ್ತೆ ಮೆಡಿಸಿನ್ಸ್ ಫ್ಲೈಯಿಂಗಿಗೆ. ಇದು ಮೆಡಿಸಿನ್ಸ್ ಬಗ್ಗೆ ಸ್ವಲ್ಪ ಹೇಳಿ ಅಣ್ಣ. ಇದು ಪೆಲಿಕನ್ ಕಂಪನಿ ಅಂತ. ಪೆಲಿಕನ್ ಕಂಪನಿದು ವೇರಿಯಸ್ ಪ್ರಾಡಕ್ಟ್ಸ್, ಹೈಫ್ಲೈ, ವರ್ಮಿಡೆಲ್, ಪಾಕ್ಸ್ ಫೈನ್, ಕೋಲ್ಡ್ ಫೈನ್, ಟ್ವಿಸ್ಟೋಫಿಟ್, ಆಮೇಲೆ ಲಿವರ್ ಟಾನಿಕ್ಸ್. ಬೇಸಿಕಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೆ. ಇದು ಅಷ್ಟೇ ಈಸ್ಟ್ ಫಾರ್ ಯಂಗ್ ಬರ್ಡ್ಸ್ ಗ್ರೋತ್ಗೆ. ಇವು ಬಂದು ಆಕ್ಸೆಸರೀಸ್, ಇವೆಲ್ಲ ಸೇರಿ ಆಕ್ಸೆಸರೀಸ್. ಇವು ಅಣ್ಣ ಎಲ್ಲ ಏನು ಪ್ರೈಸ್? ಇವೆಲ್ಲ ಬಂದು ಈಚ್ 200 ರುಪೀಸ್. 200. ಇದು 350 ರುಪೀಸ್ ಈಚ್. ಅಂದ್ರೆ ಇದು ಪಿಜನ್ಸ್ಗಳು ಫ್ಲೈಯಿಂಗ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡುತ್ತೆ. ಇವು ಅಣ್ಣ ಬಾಕ್ಸ್? ಇವೆಲ್ಲ ಬರೀ ಆಕ್ಸೆಸರೀಸ್, ವಾಟರ್ ಡ್ರಿಂಕರ್ಸ್, ಫೀಡರ್ಸ್. ಇದು ಅಣ್ಣ ಬಾಕ್ಸ್? ಇದೆಲ್ಲ ಸೇಮ್ ಅಲ್ಲ. ಅಣ್ಣ ನೀವು ಬಂದಿರೋದು ಎಲ್ಲಿಂದ ಅಣ್ಣ? ನೀವು ಬಂದಿರೋದು ಎಲ್ಲಿಂದ ಅಂತ? ನಾವು ರಾಜಾಜಿನಗರ, ಬೆಂಗಳೂರು. ಹೆಸರಣ್ಣ? ಪ್ರಮೋದ್. ನಂಬರ್ ಹೇಳಿ ನಿಮ್ದು ನನಗೆ. 9632529973. ಓಕೆ ಫ್ರೆಂಡ್ಸ್, ಇದು ಟೂರ್ನಮೆಂಟ್ ಬಂದವರಿಗೆಲ್ಲ ಲಕ್ಕಿ ಕೂಪನ್ ಮಾಡಿದ್ದಾರೆ ನಮ್ಮ ಚೇತನ್ ಬ್ರೋ ಅವರು. ಇದರಲ್ಲಿ ಗೆದ್ದವರಿಗೆ ಸುಮಾರು ಗಿಫ್ಟ್ ಇದೆ, ಯಾಕಂದರೆ ನಾನು ಬರ್ದಿದ್ದೀನಿ ಇದರಲ್ಲಿ. ಈ ಥರ ಎಲ್ಲ ಮಾಡಿದ್ರೆ ಬ್ರದರ್ ಖುಷಿ ಆಗುತ್ತೆ, ಯಾಕಂದರೆ ಹೊಸ್ದಾಗಿ ಬಂದಿರ್ತೀವಿ, ಏನಾರ ಒಂಥರ ಆ್ಯಕ್ಟಿವಿಟಿಗಳು ಚೆನ್ನಾಗಿರುತ್ತೆ ಟೂರ್ನಮೆಂಟ್ಗಳಲ್ಲಿ. ಚೇತನ್ ಬ್ರೋ ನಡೆಸ್ಕೊಡ್ತಿರೋದು. ಸುಮಾರು ಜನ ಇದಕ್ಕೆ ಗಿಫ್ಟ್ಗಳು ಮಾಡಿದ್ದಾರೆ, ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾನು ಅಕ್ಕಿಗಳ ಬಗ್ಗೆ ಹೇಳಿ ನನಗೆ. ಇದು ಮಾರುತಿ ದೇವರಿಗೆ ಕಮಲನಗರದಲ್ಲಿ ಆಡಿದ್ದು ಹೆಣ್ಣು. 8 ವರ್ಷದಿಂದ ಆಡೈತೆ. ಇದು ಅದ್ರ ಅಮ್ಮ. ಇದು 13 ಅವರ್ 1 ನಿಮಿಷ ಸೀಲ್ ಗಡೈತೆ. ಮಿಕ್ಕಿ ಟೈಮ್ ಎಲ್ಲ 13 ಅವರ್ ಕಂಟಿನ್ಯೂಸ್ 13:30 ಮೇಲೆ ಕತ್ಲಾಗೋಗಿರೋದು. ಇದು ಕಮ್ಮದ ನರಸಿಂಹಸ್ವಾಮಿ ದೌಡಿದು. ಇದು 9 ವರ್ಷದಿಂದ ಆಡ್ತಾರೆ ಅಕ್ಕಿ. ಇದು ಈ ವರ್ಷ ಆಡಿರೋ ಅಕ್ಕಿ. ಇದು ಏನು ಇಲ್ಲಿ ಟೈಮ್ ಆಗಿದೆ 13 ಅವರ್ 4 ನಿಮಿಷ ಆಡಿದೆ. ಇದು ಈ ವರ್ಷಕ್ಕೆ. ಇದು ಇದ್ರ ಮಗ, ಇದು ನಮ್ಮಲ್ಲಿ ಆಡ್ತಾ ಇರೋದು. ಇದು ಇದ್ರ ಮಕ್ಕಳೆಲ್ಲ ಮನೇಲಿ ಇದೆ. ಇನ್ನ ಇದು ಆಡ್ತಾ ಇರೋದು, ಪ್ರೆಸೆಂಟ್ ಆಡ್ತಾ ಇರೋದು. ನಾವು ಪ್ರಾರಂಭ ಮಾಡೋ ಮುಂಚೆ ಮೊದಲು ಒಂದು ಪ್ರಶಸ್ತಿಯನ್ನು ಕೊಟ್ಬಿಡೋಣ ಸರ್. ಅಂದ್ರೆ ಯಾವ ಸೇಲಿಗಿಲ್ಲ ಅಣ್ಣ ಮನೆ ಅಕ್ಕಿಗಳು? ಯಾವ ಸೇಲ್ಗಳ ತೋರಿಸೋದಾದ್ರು ಜನಕ್ಕೆ ನೋಡ್ಲಿ ಅಂತ ಶೋಕ್ ತೋರಿಸಿದ್ರು ಅಷ್ಟೇ. ನೋಡಿಲ್ಲ ಅಂತಾರಲ್ಲ, ನೋಡ್ಲಿ ಅಂತ ತೋರಿಸಿದ್ರು. ಎಲ್ರು ಹಾಯ್ ಅನ್ರಿ. ಸೊ ಏನಪ್ಪ ಇವರೆಲ್ಲ ಹಾಯ್ ಅಂತ ಎಲ್ಲಿದ್ದಾರೆ ಅಂತ ಅಂದ್ರೆ, ನಾವೆಲ್ಲರೂ ಹೊಸ ಬೆಳಕು ಟೂರ್ನಮೆಂಟ್ ಪಾರವಳಕ್ಕಿ ಫಂಕ್ಷನ್ ಅಲ್ಲಿ ಇದ್ದೀವಿ. ಸೊ ಏನಪ್ಪ ವಿಶೇಷ ಅಂತ ಅಂದ್ರೆ, ಪಾರವಳಕ್ಕಿ ಫಂಕ್ಷನ್ ಬಂದಿದ್ದು. ಸೊ ಎಲ್ಲ ಸೇಲ್ಸ್ ಇಂದ ಹಿಡಿದು, ಎಕ್ಸಿಬಿಷನ್ ಇಂದ ಹಿಡಿದು, ಲಕ್ಕಿ ಡ್ರಾ ಕೂಪನ್ ಇಂದ ಹಿಡಿದು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದ್ರಾ? ಅದು ಸರಿ, ಊಟ ಮಾಡಿದ್ರಾ? ಸೊ ಎಲ್ಲರೂ ಊಟ ಮಾಡಿದ್ದಾರೆ. ಎಸ್ಪೆಷಲಿ ಮಟನ್ ಬಿರಿಯಾನಿ ಮಾಡಿಸಿದ್ರು, ಚೆನ್ನಾಗಿತ್ತು ನನಗೆ. ಆಮೇಲೆ ರುಮಾಲಿ ರೋಟಿನೂ ಮಾಡಿಸಿದ್ರು, ಅದು ನನ್ನ ಫೇವ್ರೆಟ್ಟು. ಸೊ ಏನಪ್ಪ ಅಂತಂದರೆ, ಯಾರ್ಯಾರು ಹೊಸ ಬೆಳಕು ಫಂಕ್ಷನ್ಗೆ ಯಾರ್ಯಾರು ಸೇಲ್ಸಿಂದ ಹಿಡಿದು ಎಕ್ಸಿಬಿಷನಿಂದ ಹಿಡಿದು ಬಂದಿದ್ರಲ್ಲ, ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ಸ್. ಆ್ಯಂಡ್ ಹೊಸ ಬೆಳಕು ಟೀಮ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್. ಹೇಳಿ ಥ್ಯಾಂಕ್ಸ್ ಅನ್ನಿ. ಥ್ಯಾಂಕ್ಸ್. ಇಲ್ಲಿ ನೋಡಿ, ರಘು ಅಣ್ಣ ಆಗಲಿ, ಉಮಾ ಅಣ್ಣ ಆಗಲಿ, ಮಧು ಅಣ್ಣ ಆಗಲಿ, ಆ್ಯಂಡ್ ನನ್ನ ಪರ್ಸ್ನಲಿ ಫಸ್ಟ್ ನನಗೆ ಹೊಸ ಬೆಳಕು ಪಾರವಳಕ್ಕಿ ಟೂರ್ನಮೆಂಟ್ಗೆ ಪರ್ಸ್ನಲ್ ಆಗಿ ಫಸ್ಟ್ ಕರೆದಿದ್ದು ಅಂತ ಅಂದ್ರೆ ತೇಜುನೇ. ಬಾ ತೇಜು, ಬಾರ. ಸೊ ತೇಜು ಇನ್ವೈಟ್ ಮಾಡಿ, ಆಮೇಲೆ ಅವ್ರ ತಂದೆಯವ್ರನ್ನ ನಮ್ಮ ಮನೆಗೆ ಕಳಿಸಿ ಇನ್ವಿಟೇಷನ್ ಕೊಟ್ಟು ನನ್ನ ಇನ್ವೈಟ್ ಮಾಡಿದ್ರು. ಸೊ ಹಂಗಾಗಿ ನಾನು ಮಿಸ್ ಇಲ್ಲದೆ ಬಂದಿದ್ದೀನಿ. ಸೊ ಏನಪ್ಪ ಅಂತ ಅಂದರೆ, ಲಾಸ್ಟ್ ನನ್ನ ಮಾತು ಏನಂದರೆ, ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡೋಣ.
ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲೆಲ್ಲಿದ್ದಾರೆ ಶೋಕ್ತಾರು ಬಂದಿದ್ದಾರೆ. ಸೊ ಮತ್ತೆ ಯಾರಾದರೂ ಈ ವರ್ಷ ಮಿಸ್ ಮಾಡಿದ್ರೆ ನೆಕ್ಸ್ಟ್ ವರ್ಷ ಮಿಸ್ ಇಲ್ಲದೆ ಬನ್ನಿ. ಸೊ ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಸೊ ಯಾರ್ಯಾರು ಬಂದಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು. ಬಾಯ್. ಸಪೋರ್ಟ್ ಫಾರ್ ಹಾಸನ್ ಪಿಜನ್ ಟೂರ್ನಮೆಂಟ್. ಸ್ವಲ್ಪ ಕ್ಲಿಯರ್ ಮಾಡಿಸ್ಬೇಕು. ಓಡ್ತಾ ಇದೆ ಎಲ್ಲ
ತೋರ್ತಾ ಇರುವುದು ಅರುಣು, ಶ್ರೀನಿವಾಸು, ಶೇಖರ್. 18 ಗಂಟೆ 46 ನಿಮಿಷ ಆಗಿ ಮೊದಲನೇ ಶಿವು ನಮ್ಮ ತುಮಕೂರು ಶಿವು ರಾಮು ಇವೆಲ್ಲ ಬರಬೇಕು. ತುಮಕೂರು ಶಿವು ಒಳ್ಳೆಯ ಚಪ್ಪಾಳೆ. ಈ ವರ್ಷ ಮಕ್ಕಳಿಗಾಗಿ ನಮ್ಮ ಇವತ್ತು ನಮಗೆ ಒಂದು ಯಶಸ್ಸನ್ನು ಕೊಟ್ಟಿದೆ. ನಾವು ಮುಂದಿಟ್ಟು ಎಲ್ಲ ರೀತಿಯ ಏನೇನು ಇಲ್ಲ ರೀ. ನೋಡಿ ಈ ಮಾಯಾವತಿಗೆ ಕೋಲಾರವರು ಕಂಡಿದ್ದಾರಪ್ಪ. ನೋಡಿ ಆ ಕೋಲಾರವರು ಪಾಪ ಅವ್ರಿಗೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಬರೀ 350 ರಿಂದ 400 ರೂಪಾಯಿ ಖರ್ಚು ಮಾಡ್ತಾರೆ. ಕೇಳ್ಕೊಂಡಿದ್ದೀವಿ ಸತೀಶ್ ತೆಗೆದು ವಾಟ್ಸಪ್ಪಲ್ಲಿ ಸತೀಶ್ ಹೆಣ್ಣು ಮಕ್ಕಳಿಗೆ ಇರ್ತಾರೆ ಗಂಡುಗಳು ಹಾಗೆ ಸರ್ ಸ್ವಲ್ಪ ಫೋಕಸ್ ಮಾಡಿ ಸರ್. ಕ್ಯಾಮರಾ ಫೋಕಸ್ ಮಾಡಿ ಸರ್ ಕೊಬ್ಬರಿ ತೋರಿಸಿ. ಹಾಗೆ ನೋಡಿ ಇದು ತೋರಿಸಿ ಸರ್. ಎರಡು ನೋಡಿ ಈ ಔಷಧಿಗಳನ್ನ ನೀವು ಏನಾಗ್ತದೆ ಬರೀ 10 ml 10 ml ನೀರಲ್ಲಿ ಇದನ್ನ ಹಾಕಿದ್ರೆ ನಿಮ್ಗೆ ಬರೀ 21 ದಿವಸದಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. 100 ನಲ್ಲಿ 90% ಬರುತ್ತೆ. ಅವರ ಯಾವನ್ನ ತಗೊಂಡು ಕ್ಲಾಸಿಕ್ನವರು ಇನ್ಯಾವುದೋ ಮಾತ್ರ ಯಾವುದು ಇಲ್ಲ ಫ್ರೀಶು ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ತೋರಿಸಿದ್ರೆ ಎರಡು ಬಂದಿದೆ ನೋಡಿ. ಅಶೋಕ ಇಷ್ಟ ಬರೀ 10 ml ಹಾಕೊಂಡು ಡಿಸ್ಪ್ಲೇ ಮಾಡೋದ್ರಲ್ಲಿ ಕೊಡಬೇಕು. ಅದು ಇಂಪೂವ್ ಕಳಿಸ್ತಾರೆ ನಿಮಗೆ. ಆಮೇಲೆ ಶತಾವರಿ ಅಂತ ಹೇಳಿ ಒಂದು ರಸಾಯನ ಅಂದ್ರೆ ಬೇರೆ ಇರುತ್ತೆ. ಒಂದು ವಿಶಿಷ್ಟ ಕೊಡಲು ಸಾಕು ಸರ್. ನಿಮಗೆ ಹಾಕಿ ಎಣ್ಣೆ ಹೊಟ್ಟೆ ಕೊಡ್ತಾರೆ. ಹಾಗೆ ಗಂಟಿಗೋಸ್ಕರ